ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ CorelDraw ನಲ್ಲಿ ಡಿಸ್ಟಾರ್ಟ್ ಟೂಲ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವು ಯಾವುದೇ ಆಬ್ಜೆಕ್ಟ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲೈನ್ ಥಿಕ್ನೆಸ್ ನಾವಿಲ್ಲಿ ಚೇಂಜ್ ಮಾಡೋಣ. ಈ ರೀತಿಯಾಗಿ ಯಾವ ಕಲರ್ ಬೇಕು ನೀವಿಲ್ಲಿ ಫಿಲ್ ಮಾಡ್ಕೋಬಹುದು, ಅಥವಾ ನಂತರ ಸಹ ನಾವಿಲ್ಲಿ ಕಲರ್ ಲೈನ್ ಕಲರ್ ಅನ್ನ ಫಿಲ್ ಮಾಡಬಹುದು. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಡಿಸ್ಟಾರ್ಟ್ ಟೂಲ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಮ್ಗೆ ಪಾಯಿಂಟ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು. ಯಾವುದೇ ಪಾಯಿಂಟ್ಸ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿ ಯಾವ ಶೇಪ್ ಅಲ್ಲಿ ಬೇಕು ನಾವು ರೆಕ್ಟ್ಯಾಂಗಲ್ ಶೇಪ್ ಅನ್ನ ಚೇಂಜ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಯಾವುದೇ ಪಾಯಿಂಟ್ಸ್ ಅಲ್ಲಿ ನಾವು ರೆಕ್ಟ್ಯಾಂಗಲ್ ಶೇಪ್ ಅನ್ನ ಎಡಿಟ್ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಶೇಪ್ ಚೇಂಜ್ ಆಗಿದೆ ಅಂತ. ಇಲ್ಲಿ ಹಲವಾರು ಪಾಯಿಂಟ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಯಾವುದೇ ಪಾಯಿಂಟ್ ಅಲ್ಲಿ ನಾವು ಕ್ಲಿಕ್ ಮಾಡಿ ಎಡಿಟ್ ಮಾಡಬಹುದು. ಈ ಪಾಯಿಂಟ್ಸ್ ಅಲ್ಲಿ ಕ್ಲಿಕ್ ಮಾಡೋಣ. ನಂತರ ಈ ರೀತಿಯಾಗಿ ನಾವು ಯಾವುದೇ ಪಾಯಿಂಟ್ಸ್ ಅಲ್ಲಿ ಕ್ಲಿಕ್ ಮಾಡಿ ಯಾವುದೇ ರೀತಿಯ ಶೇಪ್ ಅನ್ನ ನಾವಿಲ್ಲಿ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯ ಶೇಪ್ ಬಂದಿದೆ ಅಂತ. ಸೆಲೆಕ್ಟ್, ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಸಹ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ನಾನಿಲ್ಲಿ ನೈಫ್ ಟೂಲ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಾವು ಈ ಪಿಕ್ಚರ್ ಅನ್ನ ಕಟ್ ಮಾಡಬೇಕಾಗಿದೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಡಬಲ್ ಕ್ಲಿಕ್. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪಿಕ್ಚರ್ ಕಟ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ನೈಫ್ ಟೂಲ್ ಅನ್ನ ಯೂಸ್ ಮಾಡಿ ಯಾವುದೇ ಶೇಪ್ ಅನ್ನ ಕಟ್ ಮಾಡಬಹುದು. ನಂತರ ಸೆಲೆಕ್ಟ್, ಡಿಲೀಟ್. ನಂತರ ನಾವಿಲ್ಲಿ ಎಲಿಪ್ಸ್ ಟೂಲ್ ಅನ್ನ ತಗೊಳ್ಳೋಣ. ಈ ರೀತಿಯಾಗಿ ಎಲಿಪ್ಸ್ ಶೇಪ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ಲೈನ್ ಥಿಕ್ನೆಸ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ನಾವು ಡಿಸ್ಟಾರ್ಟ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ನಂತರ ಇಲ್ಲಿ ನಮಗೆ ಪಾಯಿಂಟ್ಸ್ ಕಾಣುತ್ತೆ, ನೀವು ನೋಡಬಹುದು. ಈ ಪಾಯಿಂಟ್ಸ್ ಅಲ್ಲಿ ಕ್ಲಿಕ್ ಮಾಡಿ ನಮಗೆ ಯಾವ ರೀತಿಯ ಶೇಪ್ ಬೇಕು ನಾವಿಲ್ಲಿ ಕೊಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಯಾವ ರೀತಿಯ ಶೇಪ್ ಬೇಕು ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಸೆಲೆಕ್ಟ್, ಕಂಟ್ರೋಲ್ ಡಿ, ಡೂಪ್ಲಿಕೇಟ್, ನಂತರ ರೋಟೇಟ್. ಈ ರೀತಿಯಾಗಿ ನಾನು 2 ಶೇಪ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ಸೆಲೆಕ್ಟ್, ಫಿಲ್ ಕಲರ್, ಸೆಲೆಕ್ಟ್, ಫಿಲ್ ಕಲರ್, ನಂತರ ಲೈನ್ ಕಲರ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಸೆಂಟರ್ ಅಲ್ಲಿ ನಾವು ಯಾವುದೇ ಆಬ್ಜೆಕ್ಟ್ ಅಥವಾ ಯಾವುದೇ ಟೆಕ್ಸ್ಟ್ ಅನ್ನ ಇನ್ಸರ್ಟ್ ಮಾಡಬಹುದು. ನಂತರ ನಾನಿಲ್ಲಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಫಿಲ್ ಕಲರ್, ಲೈನ್ ಕಲರ್, ಈ ಸರ್ಕಲ್ ಅನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ. ಸೆಂಟರ್ ಅಲ್ಲಿ ನಾವು ಟೆಕ್ಸ್ಟ್ ಸಹ ಯೂಸ್ ಮಾಡಬಹುದು. ನಮಗೆ ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿ ಮಾಡಬಹುದು. ನಂತರ ಸೆಲೆಕ್ಟ್, ಡಿಲೀಟ್. ನಂತರ ನಾನು ಈ ರೀತಿಯಾದ ಒಂದು ಎಲಿಪ್ಸ್ ಶೇಪ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಲೈನ್ ಥಿಕ್ನೆಸ್ ನಾವಿಲ್ಲಿ ಚೇಂಜ್ ಮಾಡೋಣ ಈ ರೀತಿಯಾಗಿ. ನಂತರ ಡಿಸ್ಟಾರ್ಟ್ ಟೂಲ್. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಇನ್ಸೈಡ್ ರೊಟೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಶೇಪ್ ಚೇಂಜ್ ಆಗ್ತಾ ಇದೆ ಅಂತ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಶೇಪ್ ಚೇಂಜ್ ಆಗಿದೆ ಅಂತ. ನಂತರ ಸೆಲೆಕ್ಟ್, ಫಿಲ್ ಕಲರ್, ನಂತರ ಲೈನ್ ಕಲರ್. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾದ ಶೇಪ್ ಬಂದಿದೆ ಅಂತ. ಸೆಲೆಕ್ಟ್, ಡಿಲೀಟ್, ಇನ್ಸರ್ಟ್ ಎಲಿಪ್ಸ್ ಶೇಪ್, ಚೇಂಜ್ ಲೈನ್ ಥಿಕ್ನೆಸ್, ನಂತರ ಡಿಸ್ಟಾರ್ಟ್ ಟೂಲ್. ನಂತರ ಈ ರೀತಿಯಾಗಿ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಶೇಪ್, ಫಿಲ್ ಕಲರ್, ಲೈನ್ ಕಲರ್. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯ ಡಿಸೈನ್ ಬಂದಿದೆ ಅಂತ. ಈ ರೀತಿಯಾದ ಡಿಸೈನ್ ಗಳನ್ನ ನಾವು ಪೇಜ್ ಬಾರ್ಡರ್ಗೋಸ್ಕರ ಯೂಸ್ ಮಾಡಬಹುದು. ನಂತರ ಡಿಲೀಟ್. ನಂತರ ಸ್ಟಾರ್ ಶೇಪ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈ ರೀತಿಯಾಗಿ ಲೈನ್ ಥಿಕ್ನೆಸ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಡಿಸ್ಟಾರ್ಟ್ ಟೂಲ್. ನಂತರ ನಾವು ಯಾವುದೇ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಬಹುದು. ನಂತರ ಈ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ಸೆಲೆಕ್ಟ್, ರೋಟೇಟ್, ಈ ರೀತಿಯಾಗಿ. ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಕೊಡಬಹುದು.
ಫಿಲ್ ಕಲರ್, ನಂತರ ಲೈನ್ ಕಲರ್ ಈ ರೀತಿಯಾಗಿ ನಾನಿಲ್ಲಿ ಕೊಡ್ತಾ ಇದ್ದೇನೆ. ರೊಟೇಟ್, ಕಂಟ್ರೋಲ್ ಡಿ, ಡೂಪ್ಲಿಕೇಟ್. ನಂತರ ಈ ಶೇಪ್ ಅನ್ನ ನಾವು ಈ ರೀತಿಯಾಗಿ ರೊಟೇಟ್ ಮಾಡೋಣ. ನಂತರ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ. ಈ ರೀತಿಯಾದ ಡಿಸೈನ್ ಗಳನ್ನು ಸಹ ನಾವು ಪೇಜ್ ಬಾರ್ಡರ್ ಅಲ್ಲಿ ಯೂಸ್ ಮಾಡಬಹುದು, ಅಥವಾ ಯಾವುದೇ ಮ್ಯಾಗಝಿನ್ಸ್ ಪೇಜ್ ಅಲ್ಲಿ ನಾವು ಈ ರೀತಿಯಾದ ಡಿಸೈನ್ ಗಳನ್ನ ಮಾಡಬಹುದು. ನಂತರ ಇನ್ಸರ್ಟ್ ಸ್ಟಾರ್ ಶೇಪ್, ಈ ರೀತಿಯಾಗಿ ಸ್ಟಾರ್ ಶೇಪ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಲೈನ್ ಥಿಕ್ನೆಸ್ ಅನ್ನ ನಾವಿಲ್ಲಿ ಜಾಸ್ತಿ ಮಾಡೋಣ. ನಂತರ ಡಿಸ್ಟಾರ್ಟ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ಪಾಯಿಂಟ್ಸ್ ಅಲ್ಲಿ ನಾನಿಲ್ಲಿ ಈ ಪಾಯಿಂಟ್ ಅಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ನಾವಿಲ್ಲಿ ಯಾವ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀವಿ ಆ ರೀತಿಯಾದ ಶೇಪ್ ನಮ್ಗಿಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾದ ಶೇಪ್ ಬಂದಿದೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ ಡಿ, ಡೂಪ್ಲಿಕೇಟ್ ಶೇಪ್. ನಂತರ ಈ ಶೇಪ್ ಅನ್ನ ನಾವು ಈ ರೀತಿಯಾಗಿ ಚೇಂಜ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ರೋಟೇಟ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಶೇಪ್ ಡಿಸೈನ್ ಬಂದಿದೆ ಅಂತ. ನಂತರ ಸೆಲೆಕ್ಟ್, ಕಂಟ್ರೋಲ್ ಜಿ, ಗ್ರೂಪ್, ಸೆಲೆಕ್ಟ್, ರೋಟೇಟ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ. ನಂತರ ಇನ್ಸರ್ಟ್ ನ್ಯೂ ಪೇಜ್, ಸೆಲೆಕ್ಟ್ ಸ್ಟಾರ್ ಶೇಪ್, ಇನ್ಸರ್ಟ್ ಸ್ಟಾರ್ ಶೇಪ್. ಪಾಯಿಂಟ್ಸ್ ಅನ್ನ ಇನ್ಕ್ರೀಸ್ ಮಾಡೋಣ. ಈ ರೀತಿಯಾಗಿ ನಿಮಗೆ ಎಷ್ಟು ಪಾಯಿಂಟ್ಸ್ ಬೇಕು ನೀವು ಇಲ್ಲಿ ತಗೋಬೇಕಾಗುತ್ತೆ. ನಂತರ ಡಿಸ್ಟಾರ್ಟ್ ಟೂಲ್, ಯಾವ ಪಾಯಿಂಟ್ಸ್ ಮೇಲೆ ಬೇಕು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ನಾವು ಡಿಸೈನ್ ಮಾಡೋಣ. ನಂತರ ಸೆಲೆಕ್ಟ್, ಲೈನ್ ಥಿಕ್ನೆಸ್ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾದ ಡಿಸೈನ್ ಬಂದಿದೆ ಅಂತ. ನಂತರ ಡಿಸ್ಟಾರ್ಟ್ ಟೂಲ್, ಈ ಪಾಯಿಂಟ್ಸ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಶೇಪ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ನಂತರ ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಔಟ್ಲೈನ್ ಕಲರ್, ನೀವಿಲ್ಲಿ ನೋಡಬಹುದು ಔಟ್ಲೈನ್ ಥಿಕ್ನೆಸ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ. ಈ ರೀತಿಯಾಗಿ ಯಾವ ಕಲರ್ ಬೇಕು ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಡಿ. ನಂತರ ಈ ಶೇಪ್ ಅನ್ನ ನಾನು ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ರೋಟೇಟ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯ ಶೇಪ್ ಬಂದಿದೆ ಅಂತ. ನಂತರ ಇನ್ಸರ್ಟ್ ನ್ಯೂ ಪೇಜ್, ಓಕೆ. ನಂತರ ಟೆಕ್ಸ್ಟ್ ಅನ್ನ ನಾವು ಇನ್ಸರ್ಟ್ ಮಾಡೋಣ. CSR ಸೆಂಟರ್. ನಂತರ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಟೆಕ್ಸ್ಟ್ಗೂ ಸಹ ನಾವಿಲ್ಲಿ ಡಿಸ್ಟಾರ್ಟ್ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಸೆಲೆಕ್ಟ್ ಡಿಸ್ಟಾರ್ಟ್ ಟೂಲ್, ನೀವಿಲ್ಲಿ ನೋಡಬಹುದು ಹಲವಾರು ಪಾಯಿಂಟ್ಸ್ ನಮಗೆ ತೋರಿಸುತ್ತೆ. ಯಾವ ಪಾಯಿಂಟ್ಸ್ ಅಲ್ಲಿ ಆದ್ರೂ ನೀವು ಕ್ಲಿಕ್ ಮಾಡಿ ಈ ರೀತಿಯಾಗಿ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಚೇಂಜ್ ಆಗಿದೆ ಅಂತ. ಈ ಪಾಯಿಂಟ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಟೆಕ್ಸ್ಟ್ಗೂ ಸಹ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಈ ಪಾಯಿಂಟ್ಸ್ ಅಲ್ಲಿ ಕ್ಲಿಕ್ ಮಾಡಿ ಸ್ವಲ್ಪ ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಚೇಂಜ್ ಆಗಿದೆ ಅಂತ. ಸೆಲೆಕ್ಟ್, ಡಿಲೀಟ್. ನೀವಿಲ್ಲಿ ನೋಡ್ತಾ ಇರಬಹುದು ಡಿಸೈನ್ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಶೇಪ್ ಅನ್ನ ತಗೊಂಡು ಯಾವ ರೀತಿಯ ಡಿಸೈನ್ ಬೇಕಾದ್ರೂ ನಾವಿಲ್ಲಿ ಮಾಡಬಹುದು.